ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಆರಾಮಾಗಿರಕ್ಕೆ ಬಿಡ್ತಾ ಇಲ್ಲ IPL ಮ್ಯಾನೇಜ್ಮೆಂಟ್ ಅವರು. ಈ IPL ಶೆಡ್ಯೂಲ್ನ ಪೋಸ್ಟ್ಪೋನ್ ಮೇಲೆ ಪೋಸ್ಟ್ಪೋನ್ ಮಾಡ್ತಾನೆ ಬರ್ತಾ ಇದ್ದಾರೆ. ಮಾರ್ಚ್ 9 ಅಂತ ಹೇಳಿದ್ರು, ಅಲ್ಲಿಂದ ಎತ್ತಂಗಡಿ ಮಾಡಿದ್ರು. ಮತ್ತೆ ಮಾರ್ಚ್ 10ನೇ ತಾರೀಕು ನಿನ್ನೆ ಬರುತ್ತೆ ಅಂತ ತುಂಬ ಜನ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಮತ್ತೆ ನಾನು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಆಲ್ಮೋಸ್ಟ್ ಬಂದೇ ಬರುತ್ತೆ, ಇವತ್ತಿಲ್ಲಂದ್ರೆ ಮಾರ್ಚ್ 11ನೇ ತಾರೀಕು 100% ಬರುತ್ತೆ ಅಂತ. ಆದರೆ ಅದನ್ನು ಈಗ ಅಲ್ಲಿಂದ ಎತ್ತಂಗಡಿ ಮಾಡಿ ಈಗ ಮಾರ್ಚ್ 12ನೇ ತಾರೀಕು ಅಂದರೆ 13 ಫೈನಲ್ ಅಂದರೆ ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಏನು ಅಂತ ಗೊತ್ತಿಲ್ಲ ಗುರು, ಏನಕ್ಕೆ ಈ ಥರ ಪೋಸ್ಟ್ಪೋನ್ ಮೇಲೆ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಅಂದರೆ, ಅದೇ ಇದು ನೆನ್ನೆ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕೂಡ ಮಾಡಿದ್ದಲ್ಲ, ತಮಿಳ್ನಾಡು, ಅಸ್ಸಾಮು, ವೆಸ್ಟ್ ಬೆಂಗಾಲು ಈ ಸ್ಟೇಟ್ಗಳಲ್ಲಿ ಎಲೆಕ್ಷನ್ ಕೂಡ ಇರೋದ್ರಿಂದ ಸೊ ಹಾಗಾಗಿ ಇವರಿಲ್ಲಿ ಡೇಟನ್ನು ಫಿಕ್ಸ್ ಮಾಡ್ಕೊಳಕ್ಕೆ ಸ್ವಲ್ಪ ಪರದಾಡ್ತಾ ಇದ್ದಾರೆ. ಹಾಗಾಗಿ ಆ ಕಡೆ ಒಂದು ಎಲೆಕ್ಷನ್ ಡೇಟ್ ಕನ್ಫರ್ಮ್ ಆಯಿತು ಅಂದರೆ ಇವರಿಗೆ ಈ ಕಡೆ IPLನ ಕೆಲವೊಂದು ಡೇಟನ್ನು ಕೊಡೋಕ್ಕೆ ಕನ್ಫರ್ಮ್ ಕೂಡ ಆಗಿಬಿಡುತ್ತೆ, ಶೆಡ್ಯೂಲ್ ಹಾಕೋಕ್ಕೆ ಕರೆಕ್ಟ್ ಕೂಡ ಆಗಿಬಿಡುತ್ತೆ. ಹಾಗಾಗಿ ಈ ಸಲ ಶೆಡ್ಯೂಲ್ ಬಿಟ್ಟರು ಅಂದ್ರೂ ಕೂಡ ಅಷ್ಟೇ ಕಂಪ್ಲೀಟ್ ಶೆಡ್ಯೂಲ್ ಬಿಡೋದಿಲ್ಲ, ಕೇವಲ 20 ದಿನದ ಶೆಡ್ಯೂಲ್ ಮಾತ್ರ ನಮಗೆ ನೋಡೋಕ್ಕೆ ಸಿಗುತ್ತೆ ಅಂತ ಹೊಸ ರಿಪೋರ್ಟ್ ಕೂಡ ಈಗ ಬರ್ತಾ ಇರುವಂಥದ್ದು. ಹಾಗಾಗಿ ನಾಳೆ ಮಾರ್ಚ್ 12 ಇಲ್ಲಾಂದರೆ ಮಾರ್ಚ್ 13ನೇ ತಾರೀಕು ಫೈನಲ್ ಅಂತ ಹೇಳ್ತಿದ್ದಾರೆ. ಸೊ ಈಗ BCCI ಮತ್ತು IPL ಮ್ಯಾನೇಜ್ಮೆಂಟಿಂದ ಯಾವುದೇ ಅಫಿಷಿಯಲ್ ಆದ ಅಪ್ಡೇಟ್ ಬಂದಿಲ್ಲ ನಮಗೆ ಮಾರ್ಚ್ 12ನೇ ತಾರೀಕು 13ನೇ ತಾರೀಕು ಬರುತ್ತೆ ಅಂತ. ಕೆಲವೊಂದು ರೆಪ್ಯೂಟೆಡ್ ಸೈಟ್ಸ್ಗಳಿರುತ್ತಲ್ಲ ಅದರಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಈ ವಿಷಯ ನಿಮಗೆ ತಿಳಿಸ್ತಿದ್ದೀನಿ. ಆಲ್ಮೋಸ್ಟ್ ಮಾರ್ಚ್ 12 ಇಲ್ಲ 13ನೇ ತಾರೀಕು ಫೈನಲ್ ಅಂತ ಕೂಡ ಹೇಳ್ತಿದ್ದಾರೆ. ನೋಡಬೇಕು ಶೆಡ್ಯೂಲ್ನ ರಿಲೀಸ್ ಮಾಡ್ತಾರಂತ. ಅದೇ ಪ್ರತಿ ವರ್ಷ ಕೂಡ ಬೇಗನೆ ಬಿಡ್ತಾ ಇದ್ರು, ಆದರೆ ಈ ಸಲ ಎಲೆಕ್ಷನ್ ಇರೋ ಕಾರಣದಿಂದ ತುಂಬಾ ಡಿಲೇ ಮಾಡ್ತಿದ್ದಾರೆ. ಬಟ್ IPL ಫ್ಯಾನ್ಸಿಗೆ ಅಂತೂ ತುಂಬ ಬೇಜಾರು ಕೂಡ ಆಗ್ತದೆ. ಆದಷ್ಟು ಬೇಗ ರಿಲೀಸ್ ಮಾಡಿದರೆ ಒಳ್ಳೇದು. ನನ್ನ ಪ್ರಕಾರ ಈಗ ಮಾರ್ಚ್ 13 ಒಳಗೆ ಅಂದರೆ ಮಾರ್ಚ್ 12 ಫೈನಲ್ ಅನ್ಸುತ್ತೆ ಗುರು, ಅದಕ್ಕಿಂತ ಮೇಲೆ ಡಿಲೇ ಮಾಡಲ್ವೇನೋ. ನೋಡೋಣ ಏನಾಗುತ್ತೆ ಅಂತ. ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ. ಇನ್ನು ಇದೇ ರೀತಿ 5 ಹೊಸ ಅಪ್ಡೇಟ್ಸ್ ಕೂಡ ಬಂದಿದೆ, ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಿದ್ರ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸನ್ನು ಮುಂದೆ ಕೂಡ ನೋಡ್ತಾ ಇರ್ಬೋದು. ಇನ್ನು IPL ಕೂಡ ಇದೆ, ಪಟ ಅಂತ ಹೊಸ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಬೇಗ ವಿಡಿಯೋ ಹಾಕ್ತಾನೆ ಇರ್ತೀವಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇನ್ನು ಎರಡನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ, ನಾವು ಇಷ್ಟು ದಿನ RCB ಮ್ಯಾಚ್ ಕನ್ಫರ್ಮ್ ಕೂಡ ಆಗಿತ್ತು. ಮಾರ್ಚ್ 28ಕ್ಕೆ ಅದು ನಮ್ಮ ಬೆಂಗಳೂರು ಸ್ಟೇಡಿಯಂ ಎಲ್ಲ ನಡೀತೆ ಅಂತ ನಮಗೆ ಕನ್ಫರ್ಮ್ ಕೂಡ ಆಗಿತ್ತು. ಆದರೆ ಅಪೋನೆಂಟ್ ಟೀಮ್ ಯಾವ್ದು ಬರುತ್ತೆ ಅಂತ ಸರಿಯಾಗಿ ಐಡಿಯಾಗಳು ಸಿಗ್ತಾ ಇರಲಿಲ್ಲ. ಆದರೆ ಈಗ ಒಂದು ಅಫಿಷಿಯಲ್ ಆದ ರಿಪೋರ್ಟ್ ಕೂಡ ಸಿಗ್ತಾ ಇದೆ. ಈಗ ಫಸ್ಟ್ನೇ ಮ್ಯಾಚು ಮಾರ್ಚ್ 28ಕ್ಕೆ RCB ಮತ್ತು CSK ಆಗುತ್ತೆ ಅಂತ ಒಂದು ದೊಡ್ಡ ರಿಪೋರ್ಟ್ ಕೂಡ ಇರುವಂಥದ್ದು. ಈ ಥರ ಏನಾದರೂ ಆಯಿತು ಅಂದರೆ ಅವತ್ತು ಸ್ಟೇಡಿಯಮು ಫುಲ್ಲು ಧ್ವಂಸ ಅಂದ್ಕೊಳ್ಳಿ ಗುರು. ನಿಮ್ಗೆ ಗೊತ್ತು ಇನ್ನೇನು, RCB ಮತ್ತು CSK ಮ್ಯಾಚ್ ಆಯಿತು ಅಂದರೆ ಫ್ಯಾನ್ಸ್ಗಳು ಯಾವ ಥರ ರಚ್ಚಿಗೆದಿರ್ತಾರೆ ಅವತ್ತು ಅಂತ. ಒಂಥರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗುತ್ತಲ್ಲ ಆ ಲೆವೆಲಲ್ಲಿ RCB CSK ಮ್ಯಾಚನ್ನು ಕೂಡ ನೋಡ್ತಾರೆ. ಹಾಗಾಗಿ ಫಸ್ಟ್ನೇ ಮ್ಯಾಚ್ ಏನಕ್ಕೆ ಇದನ್ನು ಇಟ್ಟಿದ್ದಾರೆ ಅಂದರೆ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಆಗುತ್ತೆ. ಅದಾದಮೇಲೆ ತುಂಬ ವ್ಯೂವರ್ಸ್ಗಳು ಕೂಡ ಫಸ್ಟ್ನೇ ಮ್ಯಾಚನ್ನು ನೋಡೋಕ್ಕೆ ಸಿಗ್ತಾರೆ. ಅದಾದಮೇಲೆ ಪ್ರತಿ ವರ್ಷ ಹೆಂಗಾಗೋದು ಅಂದರೆ ಲಾಸ್ಟ್ ಇಯರ್ ಯಾರೋ ವಿನ್ನರ್ ಮತ್ತು ರನ್ನರ್ ಅಪ್ ಆಗಿರ್ತಲ್ಲ ಅವ್ರದ್ದೇ ಮ್ಯಾಚ್ ಫಸ್ಟ್ ಮ್ಯಾಚ್ ಆಗ್ತಾ ಇತ್ತು. ಆದರೆ ಈ ಸಲ ಕಂಪ್ಲೀಟಾಗಿ ಚೇಂಜ್ ಮಾಡಿ, ಕಂಪ್ಲೀಟ್ ಅಂದರೆ ಅದೇ RCB ಅದೇ ರೀತಿಯಾಗಿರುತ್ತೆ ವಿನ್ನರ್ ಟೀಮು. ಅದಾದಮೇಲೆ ಈ ಸಲ CSK ಟೀಮ್ ಫಸ್ಟ್ನೇ ಮ್ಯಾಚ್ ಆಡುತ್ತೆ ಅಂತ ತುಂಬ ನ್ಯೂಸ್ಗಳು ಕೂಡ ಬರ್ತದೆ, ಕಾದು ನೋಡಬೇಕು. ಸೊ ಫಸ್ಟ್ನೇ ಮ್ಯಾಚ್ ಇದೇ ಆಗಲಿ ಅಂತ ನಾನು ಕೂಡ ಬೇಡ್ಕೊಳ್ತೀನಿ. ಇದು ನಿಮಗೆ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂದರೆ ಒಂದ್ಸಲಿ ಶೆಡ್ಯೂಲ್ ರಿಲೀಸ್ ಮಾಡಿಬಿಟ್ರು ಅಂದರೆ ಕಂಪ್ಲೀಟ್ ಮ್ಯಾಚ್ ರಿಪೋರ್ಟ್ ನಮಗೆ ಸಿಕ್ಬಿಡುತ್ತೆ, ಅವಾಗಲೇ ಇದು ಕನ್ಫರ್ಮ್ ಲೆಕ್ಕ. ಬಟ್ ಇದು ಆಲ್ಮೋಸ್ಟ್ ಸುಮಾರು ಒಂದು 90% ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಏನು ಆಗುತ್ತೆ ಅಂತ. ಇನ್ನು ಮೂರನೇ ಹಾಟ್ ಅಪ್ಡೇಟ್ ಕಡೆ ಹೋಗೋದಾದ್ರೆ ಹೊಸ ನ್ಯೂಸ್ ಬರ್ತಿದೆ ಗುರು. ಈಗ ಸಂಜು ಸ್ಯಾಮ್ಸನ್ನ CSKಗೆ ಎತ್ತಾಕೊಂಡ್ಬಿಟ್ಟಿದ್ದಾರೆ. ಮುಂಚೆ ನೋಡ್ಬೋದು ರಾಜಸ್ಥಾನ್ ರಾಯಲ್ಸಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ರು. ಆದರೆ ಈಗ ಅಲ್ಲಿಂದ CSKಗೆ 18 ಕೋಟಿ ರೂಪಾಯಿನ ಕೊಟ್ಟು ಸಂಜು ಸ್ಯಾಮ್ಸನ್ನ ಪರ್ಚೇಸ್ ಕೂಡ ಮಾಡಿರೋದು ಈಗ CSK ಟೀಮ್ ಅವರು. ಅದಾದ್ಮೇಲೆ CSK ಟೀಮಲ್ಲಿದ್ದ ರವೀಂದ್ರ ಜಡೇಜಾನ, ಅದಾದ್ಮೇಲೆ ಸ್ಯಾಮ್ ಕರಣ್ನ ರಾಜಸ್ಥಾನ್ ರಾಯಲ್ಸ್ಗೆ ಎತ್ತಂಗೆ ಮಾಡಿಬಿಟ್ಟಿದ್ದಾರೆ. ಸೊ ಇದೊಂದು ದೊಡ್ಡ ಶಾಕ್ ಅಂತ ಕೂಡ ಹೇಳ್ಬೋದು. ಏನಕ್ಕೆ ಅಂದರೆ ರವೀಂದ್ರ ಜಡೇಜಾ ಮುಂಚೆನೆ ಧೋನಿ ಅಪ್ಪಟ ಶಿಷ್ಯ, ಫ್ಯಾನು, ಫ್ರೆಂಡು ಎಲ್ಲ ಕೂಡ. ಬಟ್ ಧೋನಿ ಎಲ್ಲ ಆಡ್ತಾರೋ ನಾನು ಅಲ್ಲೇ ಇರ್ತೀನಿ ಅಂತ ಮುಂಚೆ ಹೇಳ್ತಾ ಇದ್ರು ರವೀಂದ್ರ ಜಡೇಜಾ. ಆದರೆ ಈಗ ರಾಜಸ್ಥಾನ್ ರಾಯಲ್ಸ್ಗೆ ಹೋಗೋದು ಎಲ್ರಿಗೂ ಒಂಥರ ಶಾಕ್ ಥರ ಆಗಿಬಿಟ್ಟಿದೆ. ಸೊ ನಿಮ್ಗೇನು ಅನ್ಸುತ್ತೆ? ಶಾಕ್ ಕೊಡ್ತಾ ಇಲ್ಲ ಅಂದರೆ ಇದು ನಾರ್ಮಲ್ ವಿಷಯ ಅನ್ಸ್ತಾ ಕಾಮೆಂಟಿಗೆ ಹಾಕಿ. ಅದಾದಮೇಲೆ ರಾಜಸ್ಥಾನ್ ರಾಯಲ್ಸಲ್ಲಿ ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ ಕೂಡ ಆಗಿದ್ರು. ಆದರೆ ಅಲ್ಲಿಂದ ಈಗ CSKಗೆ ಬಂದಿದ್ದಾರೆ. ನೋಡಬೇಕು ಈಗ CSKಗೆ ಒಂದು ಕೀಪರ್ ಮತ್ತು ಬ್ಯಾಟ್ಸ್ಮನ್ ಆಗಿ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನು 4ನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ KKRಗೆ ಒಂದು ಬಿಗ್ ಶಾಕ್ ಆಗಿಬಿಟ್ಟಿದ್ಯಪ್ಪ. ಈಗ ಮತೀಶ್ ಪತಿರಣ ಭಾಳ ಇಂಜುರಿ ಕೂಡ ಆಗಿಬಿಟ್ಟಿದ್ದಾರೆ. ಯಾವಾಗ ಇಂಜುರಿ ಅಂದರೆ ಈ T20 ವರ್ಲ್ಡ್ ಕಪ್ ಆಡ್ಬೇಕಾದ್ರೆ ಆಸ್ಟ್ರೇಲಿಯಾ ಟೀಮ್ ಅಗೇನ್ಸ್ಟ್ ಆಡ್ಬೇಕಾದ್ರೆ ಇಂಜುರಿ ಆಗಿಬಿಡ್ತು. ಅವಾಗಲಿಂದ ಮತೀಶ್ ಪತಿರಣ ಯಾವ ಮ್ಯಾಚಸನ್ನು ಕೂಡ ಆಡಿಲ್ಲ. T20 ವರ್ಲ್ಡ್ ಕಪ್ಪಲ್ಲಿ ಕೂಡ ಅಷ್ಟೇ, ಮತ್ತು ಈಗ IPL ಕೂಡ ಅಷ್ಟೇ. ಸುಮಾರು 5ರಿಂದ 6 ಮ್ಯಾಚ್ ಅನ್ಅವೈಲೇಬಲ್ ಆಗಿರ್ತಾರೆ ಅಂತ ನ್ಯೂಸ್ಗಳು ಕೂಡ ಬರ್ತಿರುವಂಥದ್ದು. KKR ಅವರು ಸುಮಾರು 18 ಕೋಟಿ ಕೊಟ್ಟು ಪರ್ಚೇಸ್ ಕೂಡ ಮಾಡಿದ್ರು ಮತೀಶ್ ಪತಿರಣನ. ಅವರು ಈ ಥರ ಇಂಜುರಿ ಆಗಿರೋದು ಟೀಮಿಗೂ ದೊಡ್ಡ ಹೊಡೆತ ಕೂಡ ನೀಡ್ಬೋದು. ಆದಷ್ಟು ಬೇಗ ರಿಕವರ್ ಆದರೂ ಅಂದರೆ ಟೀಮ್ಗೆ ಎಂಟರ್ ಕೂಡ ಆಗ್ತಾರೆ. ಬಟ್ ಈಗ ಕರೆಂಟ್ ಇರುವ ರಿಪೋರ್ಟ್ಗಳ ಪ್ರಕಾರ ಸುಮಾರು 5ರಿಂದ 6 ಮ್ಯಾಚ್ ಆಡಲ್ಲ ಅಂತ ನ್ಯೂಸ್ ಕೂಡ ಇದೆ.
ನೋಡಬೇಕು ಏನು ಆಗುತ್ತೆ ಅಂತ. ಅಂದರೆ ಇಂಥ ಕಾಸ್ಟ್ಲಿ ಬೌಲರ್ನ 5-6 ಮ್ಯಾಚ್ ಕೂರಿಸೋದು ಅಂದರೆ KKRಗೆ ಸ್ವಲ್ಪ ಒಂದು ದೊಡ್ಡ ಹೊಡೆತನೇ ಆಗುತ್ತೆ. ಅದ್ರ ಬದಲಾಗಿ ಯಾವ ಪ್ಲೇಯರ್ನ ಹಾಕೊಂಡು ರಿಪ್ಲೇಸ್ ಮಾಡ್ಕೊಳ್ತಾರೆ ಅಂತ ನೋಡಬೇಕು. ಅದಾದ್ಮೇಲೆ ಈ ಸರಿ ತುಂಬಾ ಟೀಮಲ್ಲಿ ಕ್ಯಾಪ್ಟನ್ ಕೂಡ ಹೊಸ ಕ್ಯಾಪ್ಟನ್ ಸೆಲೆಕ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು 5ನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ ನಮ್ಮ RCB ಫ್ಯಾನ್ಸ್ಗೆ ಇನ್ನೊಂದು ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಏನಂದ್ರೆ ಈ ಸಲ ಮ್ಯಾಚಸ್ ಎಲ್ಲ ಆಗ್ತಿರೋದು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಎಲ್ಲ ಅಂದರೆ 7ಕ್ಕೆ 7 ಮ್ಯಾಚ್ ಕೂಡ ಇಲ್ಲೇ ಆಗುತ್ತೆ. ಬಟ್ ನಮ್ಮ RCBದು 5 ಮ್ಯಾಚಸ್ ಇಲ್ಲ ಆದರೆ ಇನ್ನು ಪ್ಲೇ ಆಫ್ ಮತ್ತು ಫೈನಲ್ ಮ್ಯಾಚಸ್ಸು ಇಲ್ಲೇ ಕೂಡ ಆಗುತ್ತೆ. ಇನ್ನಾದಮೇಲೆ ನಿಮಗೆ ಮುಂಚೆ ವಿಡಿಯೋದಲ್ಲಿ ಕೂಡ ಹೇಳಿದೆ RCB ಸಲ 2 ಹೋಮ್ ಗ್ರೌಂಡನ್ನು ಸೆಲೆಕ್ಟ್ ಕೂಡ ಮಾಡಿಕೊಡಿದೆ ಅಂತ. ಒಂದು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮು, ಅದನ್ನು ಪ್ರತಿ ವರ್ಷ ಹೋಮ್ ಗ್ರೌಂಡೇ. ಅದಾದಮೇಲೆ ಇನ್ನೊಂದು ಛತ್ತೀಸ್ಗಢದ ರಾಯ್ಪುರ್ನ ಈ ಸಲ ರಾಯ್ಪುರದಲ್ಲಿ 2 ಮ್ಯಾಚಸ್ ಕೂಡ ಆಡುತ್ತೆ. ಹಾಗಾಗಿ ಟೋಟಲ್ ಆಗಿ 5 ಮ್ಯಾಚ್ ಇಲ್ಲ ಆಡುತ್ತಾ, 2 ಮ್ಯಾಚು ಪ್ಲೇ ಆಫ್ ಮತ್ತೆ ಫೈನಲ್ ಮ್ಯಾಚ್ ಕೂಡ ಆಡುತ್ತೆ. ಸೊ ಹಾಗಾಗಿ ಟೋಟಲ್ ಆಗಿ 7 ಮ್ಯಾಚಸ್ ನಮಗೆ ಈ ಸಲ ನೋಡಕ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಫೈನಲ್ ಮ್ಯಾಚ್ ನೋಡಕ್ ಸಿಗ್ತಾ ಇದೆಯಲ್ಲ, ಒಂದು ಸಖತ್ತಾದ ಹೈಪನ ಇಲ್ಲಿ ಬೆಂಗಳೂರು ಸ್ಟೇಡಿಯಂ ಅಲ್ಲಿ ಕ್ರಿಯೇಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅವರು. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಇಷ್ಟು ಟಾಪ್ 5 ಅಪ್ಡೇಟ್ಸ್ ಇರುವಂತದ್ದು. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಗೆ ಒಂದು ಲೈಕ್ ಅನ್ನ, ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.